ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಿಂಗ್ ಆಸನಗಳನ್ನು ನೋಡ್ತಾ ಬರೋಣ. ಬ್ಯಾಲೆನ್ಸಿಂಗ್ ಆಸನಗಳು ಏಕಾಗ್ರತೆ ಹೆಚ್ಚಿಸೋದಕ್ಕೆ ಚೆನ್ನಾಗಿರುವಂಥ ಅಭ್ಯಾಸ. ಸೊ ಸ್ಟ್ಯಾಂಡಿಂಗ್ ಅಲ್ಲಿ ಒಂದು 2-3 ನಿತ್ಯ ಸ್ಥಿತಿಯ ಬ್ಯಾಲೆನ್ಸಿಂಗ್ ಆಸನಗಳನ್ನು ನೋಡ್ತಾ ಬರೋಣ. ಎಲ್ರಿಗೂ ಚಿರಪರಿಚಿತ ಇರುವಂಥದ್ದು ವೃಕ್ಷಾಸನ, ಗರುಡಾಸನ, ನಟರಾಜಾಸನ, ಈ ರೀತಿ 2-3 ಆಸನಗಳನ್ನು ಚಿರಪರಿಚಿತ ಇರುವಂಥ ಸುಲಭವಾಗಿ ಮಕ್ಕಳಿಗೆ ಮಾಡುವಂಥ ಅಭ್ಯಾಸವನ್ನ ನೋಡ್ತಾ ಬರೋಣ. ವೃಕ್ಷಾಸನ, ಟ್ರೀ ಫೋಸ್ ಅನ್ನ ಅಭ್ಯಾಸ ಮಾಡ್ತಾ ಬರ್ತೀವಿ. ಟ್ರೀ ಫೋಸ್, ಟ್ರೀ ಹೇಗೆ ಸ್ಥಿರವಾಗಿ ನಿಲ್ಲುತ್ತೋ ಹಾಗೆ ನಾವು ಕೂಡ ಸ್ಥಿರವಾಗಿ ನಿಲ್ಲೋದನ್ನ ರೂಢಿ ಮಾಡ್ಕೋಬೇಕು. ಬ್ಯಾಲೆನ್ಸಿಂಗ್ ಆಸನಗಳಲ್ಲಿ ಏಕಾಗ್ರತೆ ಮತ್ತೆ ಜ್ಞಾಪಕ ಶಕ್ತಿ ವೃದ್ಧಿಗಾಗಿರುವಂಥದ್ದು ಮುಖ್ಯವಾಗಿ. ಸೊ ನಿತ್ಯ ಸ್ಥಿತಿಯಲ್ಲಿ ನಾವು ಕಣ್ಣಿನ ನೇರಕ್ಕೆ ಒಂದು ಪಾಯಿಂಟ್ ಅನ್ನ, ಅದು ನಿಶ್ಚಲವಾಗಿ ಆಡದೇ ಇರುವಂತ, ಚಲನೆ ಆಗದೇ ಇರುವ ಯಾವ್ದಾದ್ರು ಒಂದು ವಸ್ತುವನ್ನ ನೋಡೋದನ್ನ ಅಭ್ಯಾಸ ಮಾಡ್ಬೇಕು, ಗೇಜ್ ಮಾಡೋದನ್ನ. ನಿತ್ಯ ಸ್ಥಿತಿಯಿಂದ ನಿಧಾನಕ್ಕೆ ನಾವು ಒಂದು ಕಾಲನ್ನ ಮೊದಲಿಗೆ ಮಂಡಿಯಿಂದ ಮಡಚಿ ಪಾದದ ಭಾಗವನ್ನ ಒಳ ತೊಡೆಯ ಅಂದ್ರೆ ವಿರುದ್ಧ ತೊಡೆಯ ಒಳ ಅಂಚಿಗೆ ಮಂಡಿಗಿಡ್ತಾರೆ ಸಾಮಾನ್ಯವಾಗಿ, ಹೀಗೆ ಹಾಗಿಡಬಾರ್ದು, ಮಂಡಿಗಿಡ್ಕೂಡ್ದು. ತೊಡೆಯ ಭಾಗಕ್ಕೆ, ತೊಡೆಯ ಮಸಲ್ಗಳು ಚೆನ್ನಾಗಿ ಕಚ್ಕೊಳ್ಳುತ್ತೆ ಒಳಗಡೆ ತೊಡೆಯ ಭಾಗಕ್ಕೆ ಇಟ್ಕೊಂಡ್ರೆ. ಸೊ ತೊಡೆಯ ಮೂಲಕ್ಕೆ ಕೆಳಮುಖವಾಗಿ ಬೆರಳು ಬರೋ ಹಾಗೆ ಇಟ್ಕೋಬೇಕು. ಅಂದ್ರೆ ಹಿಮ್ಮಡಿಯ ಭಾಗ ಮೇಲ್ಮುಖವಾಗಿರ್ಬೇಕು, ಕೆಳಕ್ಕೆ ಬೆರಳುಗಳು ಮುಖ ಮಾಡಿ ನಿಂತ ಹಾಗಿದೆ. ಸೊ ಇಲ್ಲಿ ಶರೀರದ ಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು, ಮಂಡಿ ಮಡಚಿರೋದು ಮುಂದಕ್ಕೆ ಬಂತು, ಲೆವೆಲ್ ಅಲ್ಲಿ ಇಲ್ಲ ನಮ್ಗೆ ಪರಿಗಣಿಸುವಾಗ. ಸೊ ಅದನ್ನ ಪಕ್ಕಕ್ಕೆ ತಗೋಬೇಕು. ಸೊ ಬ್ಯಾಲೆನ್ಸ್ ಆಗಿ ನಿಲ್ಲಕ್ಕೆ ಅದು ಅವಶ್ಯಕವಾಗಿರುತ್ತೆ. ಸೊ ಪಕ್ಕಕ್ಕೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನ ಗಮನಿಸ್ಬೇಕು. ಈಗ ಏಕಾಗ್ರ ಚಿತ್ತದಿಂದ ನಿಧಾನಕ್ಕೆ ಶ್ವಾಸ ತಗೊಳುತ್ತಾ ಎರಡೂ ಕೈ ಪಕ್ಕಕ್ಕೆ, ಅಂಗೈ ಮೇಲ್ಮುಖ ಮಾಡಿಕೊಂಡು ಮತ್ತೆ ಉದ್ದನೆ ಉಸಿರು ತಗೊಂಡು ಕೈ ಮೇಲಕ್ಕೆ ನಮಸ್ಕಾರಕ್ಕೆ ಜೋಡಿಸ್ಕೋಬೇಕು. ನಮ್ಮ ಕೈರಟ್ಟೆಗಳು ಅಂದ್ರೆ ಬೈಸಿಪ್, ಕಿವಿಯನ್ನ ಸ್ಪರ್ಶ ಮಾಡ್ತಾ ಇರಲಿ. ಕೈಯನ್ನ ನಮಸ್ಕಾರದಲ್ಲಿ ಬೆರಳು ಹೆಣಿಬಾರ್ದು, ಯಾವಾಗ್ಲೂ ನಾವು ಸೇರಿಸ್ಬೇಕು, ಸ್ಪರ್ಶ ಆಗ್ಬೇಕು. ಅಂಗೈಯನ್ನ ಒತ್ತಿ ನಿಲ್ಲಿಸ್ಕೊಂಡು ಮೇಲಕ್ಕೆ ಚಾಚಬೇಕು. ಕಣ್ಣನ್ನ ಯಾವುದೇ ಕಾರಣಕ್ಕೂ ನಾವು ಮುಚ್ಚಬಾರದು. ಕಣ್ಣು ತೆರೆದು ಏಕಾಗ್ರ ಚಿತ್ತದಿಂದ ನಿಲ್ಲಿಸ್ಕೋಬೇಕು, ಶರೀರ ಚಲನೆ ಇಲ್ಲದೆ. 1, 2, 3, 4, 5. ನಮ್ಗೆ ಎಷ್ಟೊತ್ತು ನಿಲ್ಲಕ್ಕೆ ಅವಕಾಶ ಇದೆಯೋ, ಅನುಕೂಲ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಮಾಡ್ತಾ ಹೋಗ್ಬೋದು. ನಿಧಾನಕ್ಕೆ ಮತ್ತೆ ಪುನಃ ಕೈಯನ್ನ ಹಂತ ಹಂತವಾಗಿ ಹೇಗೆ ಹೋಗಿದ್ವು ಹಾಗೆ ಬರಬೇಕು. ತಬಕ್ಕ ಅಂತ ಕಾಲನ್ನ ಬಿಡ್ಕೂಡ್ದು ಆಸನಗಳಲ್ಲಿ. ಹಾಗೆ ಕೈಯನ್ನ ಪಕ್ಕಕ್ಕೆ ತಂದು ಅಂಗೈ ಕೆಳಕ್ಕೆ ತಿರುಗಿಸಿ ಪೂರ್ಣ ಕೈಗಳು ಕೆಳಕ್ಕೆ, ಕೈಯ ಸಹಾಯದಿಂದನೇ ಕಾಲನ್ನ ಕೆಳಗೆ ಬಿಡಿಸ್ಕೊಂಡ್ರೆ ಉತ್ತಮ. ರಿಲ್ಯಾಕ್ಸ್, ಕಾಲುಗಳ ಮಧ್ಯೆ ಅಂತರ ತಗೋಬೇಕು, ವಿಶ್ರಾಂತಿಗೆ ಅರೆಗಳಿಗೆ ಬಿಡಬೇಕು. ಮನಸ್ಸನ್ನ ತುಂಬಾ ಹೊತ್ತು ಹಿಡಿದಿಟ್ಟಾಗ ಒತ್ತಡ ಅನಿಸ್ದಂಗಾಗುತ್ತೆ. 1-2 ಬಾಯಿಯಲ್ಲಿ ರೇಚಕವನ್ನ, ಉಸಿರನ್ನ ಹೊರಬಿಡ್ತಾ ಆರಾಮ ಮಾಡ್ಕೋಬೇಕು. ಒಂದೇ ಕಡೆಗೆ ಅಭ್ಯಾಸ ಮಾಡಬಾರ್ದು, ಯಾವಾಗ್ಲೂ ಇನ್ನೊಂದು ಕಡೆಗೆ ಕೂಡ ಅದೇ ಅಭ್ಯಾಸವನ್ನ ನಿಮ್ಮ ನಿತ್ಯದ ಅಭ್ಯಾಸದಲ್ಲಿ ಸೇರಿಸ್ಕೊಳ್ತಾ ಹೋಗ್ಬೇಕು.